ನನಗೂ ತಲೆಯಲ್ಲಿ ಒಂದು ಐಡಿಯಾ ಐಮ್ ಎಕ್ಸಿಕ್ಯೂಟಿಂಗ್ ಇಟ್ ಫೈನಲಿ. ಸೊ ಏನು ಐಡಿಯಾ ಅಂದರೆ, ಇವತ್ತಿಂದ ಆಲ್ಮೋಸ್ಟ್ ಒಂದು 15 ದಿನ ಇದೆ ನಂದು ವರ್ಕ್ ಶುರು ಆಗೋಕ್ಕೆ. ಮೆಟರ್ನಿಟಿ ಲೀವ್ ಎಂಡ್ ಆಗೋಗುತ್ತೆ, ಬಟ್ ಐ ಆಮ್ ಟೂ ಅನ್ಆರ್ಗನೈಸ್ಡ್. ಸಿಕ್ಕಾಪಟ್ಟೆ ಬ್ಯುಸಿ ಆಗೋಗ್ತೀನಿ ಆ್ಯಂಡ್ ಐ ಕಾಂಟ್ ಅಫೋರ್ಡ್ ಟು ಬಿ ಅನ್ಆರ್ಗನೈಸ್ಡ್. ಸೊ ಅದಕ್ಕೆ ಡೈಲಿ ಚಾಲೆಂಜ್ ಅಂತ ಮಾಡೋಣ ಅಂದ್ಕೊಂಡಿದ್ದೀನಿ. ದಟ್ ಈಸ್ ಗೆಟ್ ಯುವರ್ ಲೈಫ್ ಟುಗೆದರ್ ಅಂತ. ಸೊ 3 ಬೇಸಿಕ್ ಥಿಂಗ್ಸ್ ಮಾಡ್ತೀನಿ. 15 minutes ಅ ಡೇ, ಜಸ್ಟ್ 15 minutes. ಏನಾದರೂ ಒಂದು ಡಿಕ್ಲಟರ್, ಐ ಹ್ಯಾವ್ ಸ್ಟಾರ್ಟೆಡ್ ವಿತ್ ಕಬರ್ಡ್, ವಾರ್ಡ್ರೋಬ್ಸ್ ತೋರಿಸ್ತೀನಿ. ಸೊ 15 minutes ಆದಷ್ಟು ಆರ್ಗನೈಸ್ ಮಾಡ್ತೀನಿ. ಆರ್ಗನೈಸ್ ಅನ್ನೋದಕ್ಕಿಂತ ಡಿಕ್ಲಟರ್ ಮಾಡಿ ನೀಟಾಗಿ ಏನು ಬೇಕು ಬೇಡ ಅಂತ ಆರ್ಗನೈಸ್ ಮಾಡ್ಕೋತೀನಿ. ನೆಕ್ಸ್ಟು 10 minutes ಮೈಂಡ್ ಒಂದು ಸ್ವಲ್ಪ, ನಾನು ಮನೆ ಒಳಗೆ ಇದ್ದೀನಿ ಜಾಸ್ತಿ, ಸೊ ಮೈಂಡ್ಗೆ ಒಂದು ಸ್ವಲ್ಪ ಫ್ರೆಶ್ ಏರ್ ಕೊಡೋಕ್ಕೆ 10 minutes ವಾಕಿಗೆ ಹೋಗಬೇಕು ಅಂದ್ಕೊಂಡಿದ್ದೀನಿ. ಆ್ಯಂಡ್ ದೆನ್ 1 hour ಇಲ್ಲ, ಐ ಸ್ಟಾರ್ಟ್ ವಿತ್ 30 minutes ಓದ್ಕೊಳ್ಳೋಣ ಅಂತ. ಸೊ ಇಂಟರ್ವ್ಯೂಸ್ ಶುರು ಆಗುತ್ತೆ. ಸೊ ಸ್ಟಿಕ್ ಅಲಾಂಗ್. ಯಾರಿಗಾದರೂ ವರ್ಕಿಂಗ್ ಮಾಮ್ ಮತ್ತು ಇಫ್ ಯು ಆರ್ ಗೆಟಿಂಗ್ ಬ್ಯಾಕ್ ಟು ವರ್ಕ್, ಸ್ಟಿಕ್ ವಿತ್ ಮೀ, ಸಿ ಇಫ್ ದಿಸ್ ಚಾಲೆಂಜ್ ಇಸ್ ಗೋಯಿಂಗ್ ಟು ವರ್ಕ್ ಫಾರ್ ಯು. We will sail the motherhood together. ಒಂದು ಯೂಸ್ಫುಲ್, ಸಿ ಇಫ್ ದಿಸ್ ನಿಮಗೂ ಈ ಥರ ಕ್ಲಿಪ್ಸ್ ಇದ್ದರೆ ಹ್ಯಾಕ್ ವರ್ಕ್ ಆಗುತ್ತಾ ಅಂತ ನೆನ್ನೆ ಮಾಡಿದ್ದು. ಆಮೇಲೆ ಈ ವಾರ್ಡ್ರೋಬ್ನ ಆರ್ಗನೈಸ್ ಮಾಡ್ಕೊಂಡಿದ್ದೀನಿ. ನೆಕ್ಸ್ಟು ಒಳಗಿರೋ ಇದೆಲ್ಲ ಡೀಟೇಲ್ನ ಇನ್ನೂ ಆರ್ಗನೈಸ್ ಮಾಡಿಲ್ಲ, ಬಟ್ ಹೀಗೆ ಬೇಸಿಕ್ ಮಾಡ್ಕೊಂಡಿದ್ದೀನಿ. ಇವತ್ತು ಐ ಆಮ್ ಗೋನಾ ಆರ್ಗನೈಸ್ ದಿಸ್. ಈ ಮೆಸ್ನ ಕ್ಲೀನ್ ಮಾಡ್ತೀನಿ. ಫಸ್ಟ್ ಥಿಂಗ್ ಫಸ್ಟ್, ಎಲ್ಲ ಐಟಮ್ಸ್ನು ತೆಗೆದು ಆಚೆ ಇಡ್ತೀನಿ. ಇದು ನಮ್ಮ ಮಮ್ಮಿ ನಾನು ಮದುವೆ ಆಗಿ ಹೋದಾಗ ಕೊಟ್ಟಿದ್ದಿದ್ದು ಕಾರ್ಡ್, ಐ ಮೀನ್ ಬುಕ್. ಇಸ್ಂಟ್ ಇಟ್ ಕ್ಯೂಟ್? ಚಿಕ್ಕ ಲೆಟರ್. 15 minutes ಅಂದ್ಕೊಂಡ್ರೆ ಇಟ್ ಟುಕ್ 45 minutes, ಬಟ್ ಫೈನಲಿ ಇಟ್ಸ್ ಡನ್. ಇವತ್ತಿನ 15 minutes ಚಾಲೆಂಜ್ ಆಯಿತು. ಮಮ್ಮಿಗೆ ಶುಕ್ರ ಗೌರಿ ಪೂಜೆಗೆ ಐಟಮ್ಸ್ ಬೇಕಿತ್ತು, ನಾನೇ ತೊಗೊಬಂದೆ, ವಾಕು ಆಗುತ್ತೆ ಅಂತ. ಆ್ಯಂಡ್ ದಟ್ ವಾಸ್ ಇಟ್. ಥ್ಯಾಂಕ್ ಯು.